ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾನ್ ವ್ಲಾಗ್. ಬನ್ನಿ ಇವತ್ತು ಸಬ್ಬಕ್ಕಿ ಸೊಪ್ಪಲ್ಲಿ ಬಸ್ಸಾರು ಮಾಡೋಣ ಅಂತ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಸಬ್ಬಕ್ಕಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ತೊಳೆದ್ಬಿಟ್ಟು ಇವಾಗ ಇನ್ನೊಂದು ಸರಿ ಬೇಳೆ, ಉಪ್ಪು, ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ಈ ಸಬ್ಬಕ್ಕಿ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಮಕ್ಕಳಿಗೆ ವೀಕ್ಲಿ 1 ಟೈಮ್ ಕೊಡ್ತಾಯಿರ್ರಿ. ಇವಾಗ ನೋಡಿ, ಇಷ್ಟು ತಗೊಂಡಿದ್ದೀನಿ ತರಕಾರಿ ಎಲ್ಲ. ಇವೆಲ್ಲ ಕಟ್ ಮಾಡಿ ಇಟ್ಕೊತೀನಿ. ಕಟ್ ಮಾಡಿದ್ದಾಯಿತು. ಇವಾಗ ಜೀರಿಗೆ ಮತ್ತು ಮೆಣಸು ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕೋಣ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗಿದೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅಂದರೆ ಲೈಟಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡೋದಷ್ಟೇ. ಮಿಕ್ಸಿಯಲ್ಲಿ ಹಾಕ್ಕೊತೀನಿ. ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅಂದರೆ ಇದ್ರ ಜೊತೆಗೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ. ಅಂದರೆ ಸ್ವಲ್ಪ ಇದು ಬೇಗ ಬೆಳ್ಳುಳ್ಳಿ ಬೇಗ ಫ್ರೈ ಆಗುತ್ತೆ. ಅದು ಬೇಗ ಈರುಳ್ಳಿ ಫ್ರೈ ಆಗಲ್ಲಲ್ವ. ಅದಕ್ಕೆ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಎತ್ತಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದರೆ ಸಾಕು. ಯಾಕಂದರೆ ಲಾಸ್ಟಿಗೆ ಬಸ್ಸಾಂಬಾರು ಸ್ವಲ್ಪ ಕುದಿಸ್ತೀವಲ್ಲ, ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಇವಾಗ ಒಂದು ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಏನು ಇದಾಗಬೇಕು ಅಂತಂದಿಲ್ಲ. ಇದಾಯಿತು ಫ್ರೈ ಮಾಡಿದ್ದು. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು 4. ಅದನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಅದು ಅಷ್ಟೇ, ಜಾಸ್ತಿ ಏನು ಫ್ರೈ ಮಾಡಲ್ಲ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಅಂದರೆ ವೀಕ್ಲಿ 1 ಟೈಮ್ 2 ಟೈಮ್ ಸೊಪ್ಪಿನ ಸಾಂಬಾರು ಇಲ್ಲ ಸೊಪ್ಪಿನ ಇದೇ ಥರ ಇರುತ್ತೆ ನಮ್ಮ ಮನೇಲಿ. ಆದ್ದರಿಂದ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು ಅಲ್ವಾ. ಅದಕ್ಕೆ ವೀಕ್ಲಿ 1 ಟೈಮ್ ಮಾಡ್ತೀನಿ. ಈ ಥರ ಸೊಪ್ಪಿನ ಸಾಂಬಾರು ಇಲ್ಲ ಸೊಪ್ಪು ಪಲ್ಯ ಇಲ್ಲ ಸೊಪ್ಪು ಬಸ್ಸಾರು ಈ ಥರ ಮಾಡ್ತೀನಿ. ಇವಾಗ ಇದೆಲ್ಲ ಆಯಿತು. ಕುಕ್ಕರಿಗೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಬೇಳೆ ಇದಿತ್ತಲ್ಲ, ಅಂದರೆ ಸಬ್ಬಕ್ಕಿ ಬೇಯಿಸಿರೋದು, ಅದರಲ್ಲಿ ಸಬ್ಬಕ್ಕಿ ಒಂದು ಸ್ವಲ್ಪ, ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಇವಾಗ ನಿಶಾಂತನ ಬಾಕ್ಸಿಗೆ ಸ್ವಲ್ಪ ಇದು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಕಟ್ ಮಾಡಿರೋ ಟೊಮೊಟೊ, ಈರುಳ್ಳಿ, ಇದು ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿನೂ ಹಾಕಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅವನು ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟಿದ್ದಾನೆ. ಅದರಲ್ಲೇ ಕಾಣ್ತಾ ಇರ್ಬೋದು ನೋಡಿ. ಇಷ್ಟೇ, ಅಂದರೆ ಕಾಫಿ ಲೋಟದಲ್ಲಿ 3/4 ಲೋಟ ಇದೆ, ಸಾಕಷ್ಟು ಅವ್ನ ಬಾಕ್ಸಿಗೆ ಅಷ್ಟೇ. ಮುದ್ದೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೆ ಮುದ್ದೆ ತಿಂದು ನಿದ್ದೆ ಮಾಡಿ ಅಂತ. ನೋಡಿ, ಆಯಿತು. ಇದು ಉಪ್ಪಿಟ್ಟು ಆದ ತಕ್ಷಣ ಪಲ್ಯ ಒಗ್ಗರಣೆ ಹಾಕೋಣ ಅಂತ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿದ್ದೀನಿ. ಪಲ್ಯ ಜಾಸ್ತಿ ಮಾಡ್ತೀನಿ, ಯಾಕಂದರೆ ನಿಶಾಂತ ಅಷ್ಟೇ, ರಾಯನೂ ಅಷ್ಟೇ. ನಿಶಾಂತ ಅಷ್ಟೊಂದೇನು ಇಷ್ಟಪಡಲ್ಲ, ರಾಯನ್ ಇಷ್ಟಪಡ್ತಾನೆ, ಜಾಸ್ತಿ ಸೊಪ್ಪು ತಿಂತಾನೆ. ಪಲ್ಯ ಖಾಲಿ ಮಾಡಿಬಿಡ್ತಾನೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆದ ತಕ್ಷಣ ಏನು ಅದು ಸೊಪ್ಪು ಇತ್ತಲ್ಲ ಅದು ಹಿಂಡಿಬಿಟ್ಟು ಜೀರಿಗೆನೂ ಮೆಣಸು ಹುರಿದ್ಬಿಟ್ಟು ಹಾಕ್ಕೊಂಡಿದ್ನಲ್ಲ, ನಡೆಯುತ್ತೆ ಅಂತಂದ್ಬಿಟ್ಟು ಇದಕ್ಕೆ ಹಾಕಿಲ್ಲ. ಇವಾಗ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅದಕ್ಕೆ ಏನು ಮಿಕ್ಸಿ ಮಾಡ್ಕೊಂಡಿದ್ನ ಅದು ಹಾಕ್ಕೊಂಡಿದ್ದೀನಿ. ಅದೇ ಜರ್ಗೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ನೋಡಿ, ಸಕ್ಕತ್ತಾಗಿತ್ತು. ಇದಾಯಿತು. ಇದಾದಮೇಲೆ ಮುದ್ದೆಗೆ ಇಟ್ಟಿದ್ದೀನಿ. ನೋಡಿ, ಅಕ್ಕಿ ತೊಳೆದು ಹಾಕ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ. ಇವಾಗ ಮುದ್ದೆನೂ ಮಾಡಿದೆ.